ಹರಿ ಓಂ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನೃತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ನೌಮಿ ನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಅಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. 18 ಪರ್ವಗಳು. ಪರ್ವ ಎಂದರೆ ಭಾಗ. ಆ ಪರ್ವಗಳಲ್ಲಿ ಮತ್ತೆ ಒಂದೊಂದು ಪರ್ವದಲ್ಲೂ ಸಣ್ಣ ಸಣ್ಣ ಪರ್ವಗಳಿವೆ. ಅವುಗಳಿಗೆ ಅನುಪರ್ವ ಅಂತ ಹೆಸರು. ಅನುಪರ್ವಗಳಲ್ಲಿ ಅಧ್ಯಾಯ, ಅಧ್ಯಾಯಗಳಲ್ಲಿ ಶ್ಲೋಕ. ಕೆಲವು ಕಡೆಗೆ ಶ್ಲೋಕಗಳಿವೆ, ಕೆಲವು ಕಡೆಗೆ ವಾಕ್ಯಗಳಿವೆ. ಮಹಾಭಾರತದಲ್ಲಿ ಶ್ಲೋಕಗಳು ಅತ್ಯಧಿಕ. ಮಹಾಭಾರತದ ಮೊದಲನೇ ಸಣ್ಣ ಪರ್ವ ಮುಗಿದ ಮೇಲೆ ಎರಡನೇ ಪರ್ವ ಪರ್ವ ಸಂಗ್ರಹ ಪರ್ವ ಅಂತ ಹೆಸರು. ಆ ಪರ್ವ ಸಂಗ್ರಹ ಪರ್ವದಲ್ಲಿ ಇಡೀ ಮಹಾಭಾರತದಲ್ಲಿ ಎಷ್ಟು ಮಹಾಪರ್ವಗಳು ಬಂದಿವೆಯೋ ಅವುಗಳಲ್ಲಿರುವ ಹಾಗೂ ದೊಡ್ಡದಾದ ಅನುಪರ್ವಗಳಲ್ಲಿ ಏನೇನು ಕಥೆ ಬಂದಿದೆ ಅವುಗಳೆಲ್ಲದರ ಒಂದು ಇಂಡೆಕ್ಸ್ ಇದ್ದಂತೆ ಒಂದು ಕಡೆಗೆ ಕೊಟ್ಟಿದ್ದಾರೆ. ಅದಾದ ಮೇಲೆ ಪೌಷ್ಯ ಪರ್ವ ಅಂತನ್ನುವಂತಹ ಮತ್ತೊಂದು ಪರ್ವ, ಮೂರನೆಯ ಪರ್ವ. ಆ ಮೂರನೆಯ ಪರ್ವದಲ್ಲಿ ಬಹಳ ಸುಂದರವಾದಂತಹ ಕಥೆ ಬರ್ತದೆ. ಮಹಾಭಾರತ ನಿಜವಾಗಿ ಅನೇಕ ದೃಷ್ಟಿಯಿಂದ ಅಧ್ಯಯನ ಮಾಡುವುದಕ್ಕೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಶ್ರೀಮದಾಚಾರ್ಯರು ಹೇಳುವುದು ಮಹಾಭಾರತವನ್ನು ಅಧ್ಯಯನ ಮಾಡುವುದಕ್ಕೆ ಒಂದು ಕ್ರಮವಲ್ಲ, ನೆಟ್ಟಗೆ ಕಥೆಯನ್ನು ಹೇಳುವುದು ಮಹಾಭಾರತದ ಸ್ವಭಾವವಲ್ಲ. ಯಾಕೆ? ಯಾವಾಗ ಒಂದು ವಾಕ್ಯವನ್ನು ನಾವು ರಚನೆ ಮಾಡ್ತೇವೆ, ಆ ವಾಕ್ಯ 10 ವಿಷಯಗಳನ್ನು ಹೇಳಬೇಕಾಗಿದ್ರೆ ಇಟ್ ಬಿಕಮ್ಸ್ ಕಾಂಪ್ಲೆಕ್ಸ್. ಸಿಂಪಲ್ ಸೆಂಟೆನ್ಸಸ್ ಅಂತ ಕೆಲವನ್ನು ಕರಿತೇವೆ, ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ ಕೆಲವರನ್ನು ಕರಿತೇವೆ. ಇದು ಸಿಂಟ್ಯಾಕ್ಸಿನಲ್ಲಿ ಬರುವ ಮಾತು. ಹಾಗಾಗಿ ಆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಯಾವಾಗ ಆಗತ್ತೆ, ಅನೇಕ ವಿಷಯಗಳನ್ನು ಹೇಳುವುದು ಅನಿವಾರ್ಯವಾದದ್ದರಿಂದ. ಅದರಲ್ಲೂ ಆ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನು ನಾವು ಬಿಡಿ ಬಿಡಿಯಾಗಿ ಹೇಳಿಬಿಟ್ರೆ ಅವುಗಳ ಫೋರ್ಸ್ ಬರುವುದಿಲ್ಲ. ಆದ್ದರಿಂದ ಅತಿ ಸಣ್ಣ ಮಾತುಗಳನ್ನು ಆಡ್ತಾ ಆಡ್ತಾ ಹೋಗಿಬಿಟ್ರೆ ಅದರಲ್ಲಿ ಭಾರ ಇರುವುದಿಲ್ಲ, ರಭಸ ಇರುವುದಿಲ್ಲ. ಅದಕ್ಕಾಗಿ ಸಾಮಾನ್ಯವಾಗಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನು ಮಾಡುವುದು ಕ್ರಮ. ಹಾಗೆ ಮಹಾಭಾರತದಲ್ಲಿ ಒಂದೇ ನೆಟ್ಟಗೆ ಕ್ರಮದಲ್ಲಿ ಹೇಳ್ತಾ ಹೋಗಿಬಿಟ್ರೆ ಆ 100 ವಿಷಯಗಳನ್ನು ಏಕತ್ರಿತವಾಗಿ ಹೇಳುವುದು ಅವಶ್ಯಕತೆ ಏನಿದೆ ಅದನ್ನು ನಾವು ಕಳೆದುಕೊಳ್ತೇವೆ. ಅದು ಹೇಳದಿದ್ದಂತೆ ಆಗ್ತದೆ. ಅದಕ್ಕಾಗಿ ಮಹಾಭಾರತ ತಾನು 7 ಕ್ರಮಗಳನ್ನು ಅವಲಂಬಿಸಿದೆ. ಮಧ್ವಾಚಾರ್ಯರು ಮಹಾಭಾರತದ ಆಚಾರ್ಯರಾದ ವೇದವ್ಯಾಸರ
ಹೃದಯವನ್ನ ತಿಳಿದ ಶ್ರೀಮದಾಚಾರ್ಯರು ಮಹಾಭಾರತವನ್ನ ಯಾವ ರೀತಿಯಿಂದ ಅಧ್ಯಯನ ಮಾಡಬೇಕು ಅಂತ ವೇದವ್ಯಾಸರೇ ಬೇರೆ ಕಡೆಗೆ ತೋರಿಸಿಕೊಟ್ಟ ಕ್ರಮವನ್ನು ನಮಗೆ ಹೇಳ್ತಾರೆ. ಅದಕ್ಕೆ ಲಕ್ಷಣಶಾಸ್ತ್ರ ಅಂತ ಕರೀತಾರೆ. ಲಕ್ಷಣಶಾಸ್ತ್ರಗಳಲ್ಲಿ ಹೇಳಿದ ನಿಯಮಗಳನ್ನು ಅವಲಂಬಿಸಿ ನಾವು ಮಹಾಭಾರತವನ್ನು ಅಧ್ಯಯನ ಮಾಡಿದರೆ ನಮಗೆ ಸರಿಯಾಗಿ ಹೊಂದಾಣಿಕೆ ಆಗ್ತದೆ. ಇಲ್ಲದೆ ಇದ್ರೆ ಯಾವ ಕಥೆಗೂ ಏನು ಲಿಂಕ್ ಹತ್ತದೇ ಇದ್ದಂತೆ ನಮಗೆ ತೋರ್ತದೆ. ವ್ಯತ್ಯಾಸ, ಪ್ರಾತಿಲೋಮ್ಯ, ಗೋಮೂತ್ರಿ, ಪ್ರಘಸ, ಉಕ್ಷಣ, ಸುಧುರ, ಸಾಧು, ಇದು 7 ಕ್ರಮಗಳು. ಬಹಳ ವಿಶಿಷ್ಟ. ಆ ಕ್ರಮದಲ್ಲಿ ಅಧ್ಯಯನವನ್ನು ಮಾಡಿದಾಗ ನಮಗೆ ತಿಳಿತದೆ. ಇದರ ವಿವರ ಎಲ್ಲಿ ಸಿಗುವುದಿಲ್ಲ, ಸಿಕ್ಕದ್ದು ಪರಿಪೂರ್ಣವಲ್ಲ. ಅಂತೂ ಮಹಾಭಾರತದನ್ನ ಅಧ್ಯಯನ ಮಾಡುವಾಗ ಹೀಗಿರಬಹುದು ಎಂದು ಊಹಿಸಲಿಕ್ಕೆ ನಮಗೆ ಸಾಧ್ಯ. ಪ್ರಾರಂಭದಲ್ಲಿ ಪೌಷ್ಯ ಪರ್ವ. ಪೌಷ್ಯ ಪರ್ವ ಅಂತ ಕರೆಯುವುದಕ್ಕೆ ಕಾರಣವೇನು ಅಂದ್ರೆ ಇಲ್ಲಿ ಪೌಷ್ಯ ಎಂಬ ರಾಜನ ಒಂದು ಕಥೆ ಬರ್ತದೆ. ಇದು ಎಲ್ಲ ಕಥೆಗಳು ಮಹಾಭಾರತದ ಆಚಾರ್ಯರಿಗೆ ಒಂದು ದೊಡ್ಡದಾದ ಮಾಲೆಯನ್ನು ಮಾಡುವುದಕ್ಕೆ ಸಣ್ಣ 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 ಕಣಿಗಳನ್ನು ಕಟ್ಟಿ ಕಟ್ಟಿ ಅವರು ದೊಡ್ಡ ಮಾಲೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಸಣ್ಣ ಸಣ್ಣ ಮಾಲೆಗೂ ಇಲ್ಲಿ ಸ್ಥಾನವಿದೆ, ಸಣ್ಣ ಕಥೆಗೂ ಇಲ್ಲೊಂದು ಅವಕಾಶವಿದೆ. ಯಾವ ಕಥೆಗೂ ಇಲ್ಲಿ ಅವಕಾಶವಿಲ್ಲ ಅಂತಿಲ್ಲ. ಈ ಕಥೆಗಳು 100 ಕಥೆಗಳು ಸೇರಿಕೊಂಡು ಒಂದು ಕಥೆ ಆಗತ್ತೆ. ಹಾಗಾಗಿ ಆ ಸಣ್ಣ ಬಿಡಿ ಬಿಡಿಯಾಗಿ ಕಾಣುವ 100 ಕಥೆಗಳನ್ನ ಹೆಣೆಯುವುದು ಮಾತ್ರ ವ್ಯಾಸರ ಅದ್ಭುತ ಕೌಶಲಕ್ಕೆ ಮೀಸಲು. ಬಹಳ ಸುಂದರವಾಗಿ ಹೇಳ್ತಾರೆ. ವೇದವ್ಯಾಸದೇವರು ಪ್ರಾರಂಭ ಮಾಡ್ತಾರೆ. ಸೌತಿರುವಾಚ ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಶ್ರೀ ಗುರುಭ್ಯೋ ನಮಃ. ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದ ರಜಃಕಣಾಃ. ಶ್ರೀ ಗಣೇಶಾಯ ನಮಃ. ಸೌತಿರುವಾಚ. ಜನಮೇಜಯ ಇವನು ಪರೀಕ್ಷಿದ್ರಾಜನ ಮಗ. ಅವನಿಗೆ 3 ಜನ ತಮ್ಮಂದರು, ಶ್ರುತಸೇನ, ಉಗ್ರಸೇನ, ಭೀಮಸೇನ ಅಂತ 3 ಜನ ತಮ್ಮಂದರು. ಒಟ್ಟಿನಲ್ಲಿ ಪರೀಕ್ಷಿದ್ರಾಜನಿಗೆ 4 ಜನ ಮಕ್ಕಳು. ಆ 4 ಜನ ಮಕ್ಕಳು ಒಂದು ದೀರ್ಘವಾದ ಒಂದು ಯಜ್ಞವನ್ನ, ಸತ್ರವನ್ನ ಮಾಡ್ತಾ ಇದ್ದಾರೆ. ಆ ಸತ್ರವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಸರಮ ಎನ್ನುವ ದೇವತೆಗಳ ನಾಯಿ, ಶುನಿ ಹೆಣ್ಣು ನಾಯಿ, ಆ ಸರಮ ಎನ್ನುವ ದೇವತೆಗಳ ಹೆಣ್ಣು ನಾಯಿಯ ಒಂದು ಮಗು, ಒಂದು ಕುನ್ನಿ, ಅದು ಸಾರಮೇಯ. ಸರಮೇಯ ಮಗನಾದದ್ದರಿಂದ ಅವನಿಗೆ ಸಾರಮೇಯ ಅಂತ. ಆ ಸಾರಮೇಯ ಇವತ್ತು ಜಗತ್ತಿನೊಳಗೆ ಕ್ಲಾಸಿಕಲ್ ಸಂಸ್ಕೃತಿನಲ್ಲಿ ಸಾರಮೇಯ ಅಂದ್ರೆ ನಾಯಿ ಅಂತ ಅರ್ಥ. ಕಾರಣವೇನು? ಸರಮ ಪುತ್ರವಾದದ್ದರಿಂದ, ಸರಮ ಅಪತ್ಯವಾದದ್ದರಿಂದ ಸಾರಮೇಯ. ಆ ಸರಮೆಯ ಮಗನಾಗಿರುವಂತಹ ಒಂದು ಸಣ್ಣ ಕುನ್ನಿ ನಾಯಿ, ಅದು ಈ ದೀರ್ಘ ಸತ್ರಕ್ಕೆ ಜನಮೇಜಯನ ಯಜ್ಞಕ್ಕೆ ಬಂದಿದೆ. ಜನಮೇಜಯನ ಯಜ್ಞಕ್ಕೆ ಬಂದು ಅಲ್ಲಿ ದೂರದಿಂದ ನೋಡ್ತಾ ಇದೆ. ಆ ದೂರದಿಂದ ನೋಡಿದ್ದನ್ನು ಸಹನೆ ಮಾಡ್ಲಿಕ್ಕಾಗಲಿಲ್ಲ ಶ್ರುತಸೇನ, ಉಗ್ರಸೇನ, ಭೀಮಸೇನರಿಗೆ. ಅವರು ಹೋಗಿ ಕೋಲು ತೆಗೆದುಕೊಂಡು ಅದನ್ನ ಹೊಡೆದು ಓಡಿಸಿಬಿಟ್ರು. ಅದು ಅಳತಾ ಅಳತಾ ತಾಯಿಯ ಹತ್ತಿರ ಬಂತು. ಸರಮ ಹತ್ರ ಬಂದಾಗ ಸರಮ ಕೇಳಿದ್ಲು, ಯಾಕೆ ಹೇಳ್ತಾ ಇದ್ದಿ? ನನಗೆ ಜನಮೇಜಯನ ಯಜ್ಞದಲ್ಲಿ ನನಗೆ ಹೊಡೆದರು, ನೀನು ಏನ್ ಮಾಡಿದಿ? ಅಲ್ಲಿ ಹೋಗಿ ಏನಾದರೂ ಮಡಿಯಲ್ಲಿಟ್ಟ ಹವಿಸ್ಸನ್ನು ತಿಂದುಬಿಟ್ಟಿಯ? ಅಥವಾ ಮಡಿಯಲ್ಲಿಟ್ಟಂತಹ ಪದಾರ್ಥವನ್ನು ನೀನು ನೋಡಿಬಿಟ್ಟಿಯ? ಅವರಿಗೆ ಮೈಲಿಗೆ ಆಗತ್ತೆ, ಅದಕ್ಕೆ ಅವರು ಹೊಡೆದಿರ್ತಾರೆ. ಹೋಗಬಾರದು, ನಿನಗೆ ಗೊತ್ತಿಲ್ಲ, ನೀನು ದೇವತಾ ಲೋಕದಲ್ಲಿ ಇರ್ತಿ, ಗೊತ್ತಿಲ್ಲ ನಿನಗೆ, ಯಾಕೆ ಮಾಡಿದಿ? ಆ ಕೂಸು ಹೇಳಿತು, ಕುನ್ನಿ ಹೇಳಿತು, ನಾನು ಎಲ್ಲೂ ಹೋಗಿಲ್ಲ, ನಾನು ಏನೂ ಮುಟ್ಟಿಲ್ಲ, ನಾನು ಏನನ್ನೂ ನೋಡಿಲ್ಲ. ದೂರ ನನ್ನಷ್ಟಕ್ಕೆ ನಾನು 1000 ಜನ ಇದ್ರು ಅಲ್ಲೆಲ್ಲೋ ಒಂದ್ ಕಡೆಗೆ ದೂರದಲ್ಲಿ ಇದ್ದೆ, ಆದರೂ ನನ್ನನ್ನು ಬಿಡ್ಲಿಲ್ಲ. ನಾಯಿ ಅಂದ ತಕ್ಷಣ ಹೊಡೆದು ಬಿಟ್ರು. ನಾನು ಅಳ್ತಾ ಬಂದಿದ್ದೀನಿ, ಹೀಗೋ ನಾನು ಬರ್ತೀನಿ ನಡಿ ಅಂತ ಹೇಳಿ ಆ ಸರಮ ತಾಯಿ ಆ ಕೂಸನ್ನು ಕರ್ಕೊಂಡು ಜನಮೇಜಯನ ಆಸ್ಥಾನಕ್ಕೆ ಬರ್ತಾಳೆ. ಜನಮೇಜಯನ ಆಸ್ಥಾನಕ್ಕೆ ಬಂದು ಅಲ್ಲಿ ಹೇಳ್ತಾಳೆ,
ನನ್ನ ಮಗ ನಾವೆಕ್ಷತೆ ಹವಿಂಶಿ ನಾವಲೇಢಿ, ಯಾವುದಕ್ಕೂ ಬಾಯಿ ಹಾಕಿಲ್ಲ, ಕಣ್ಣಿಂದು ನೋಡಿಲ್ಲ, ನೀವ್ಯಾಕಪ್ಪ ಹೊಡೆದ್ರಿ ನನ್ನ ಕೂಸಿಗೆ ಅಂತ ಹೇಳಿ ತಕರಾರು ಮಾಡಿದ್ರು. ಆಗ ಅವರು ಶುತಸೇನ, ಉಗ್ರಸೇನ, ಭೀಮಸೇನ 3 ಜನ ಏನೂ ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ರು. ಹೋ, ಹಾಗಾದ್ರೆ ನೀವು ಹೊಡೆದದ್ದು ತಪ್ಪು, ಏನಾದ್ರೂ ಮಾಡಿತಾ ಅವಳು, ಏನಾದ್ರೂ ಮಾಡಿದ್ಲ ಅದು ಇಲ್ಲ ಅಂದಮೇಲೆ ನೀವ್ಯಾಕೆ ಹೊಡೆದ್ರಿ, ತಪ್ಪದು ಅಂತ ಹೇಳಿ ಶಾಪ ಕೊಡ್ತೀನಿ ಅಂತ ಸರಮ ದೇವಶುನಿ, ದೇವತೆಗಳ ನಾಯಿ ಶಾಪ ಕೊಟ್ಟು, ಜನಮೇಜಯ ನಿನ್ನ ಯಜ್ಞ ವಿನಾಕಾರಣವಾಗಿ ನೀನು ನಾಯಿಗೆ ನೀವು ಪೀಡೆ ಕೊಟ್ಟದ್ದಕ್ಕಾಗಿ ನಿನ್ನ ಯಜ್ಞ ಅಕಸ್ಮಾತ್ತಾಗಿ ಯಾವ ಕಾರಣವಿಲ್ಲದೆ ನಿಂತು ಹೋಗಿ. ಇದು ಪ್ರಿಮಾನಿಷನ್ ನೋಡಿ, ಇದು ಒಂದು ಪ್ರಿಮಾನಿಷನ್ ಇದ್ದ ಹಾಗೆ. ಅಂದ್ರೆ ಇದು ಮುಂದೆ ಇದು ಜನಮೇಜಯನ ಯಜ್ಞ ತತ್ಕಾಲಕ್ಕೆ ಏನೂ ಕಾರಣವಿಲ್ಲದೆ ವಿನಾಕಾರಣವಾಗಿ ಸ್ಥಗಿತವಾಗತ್ತೆ ಅನ್ನುವುದರ ಒಂದು ಸೂಚನೆ ಇದು. ಅದು ಯಾವುದರಿಂದ? ಒಂದು ನಾಯಿಗೆ ನಾವು ಪೀಡೆ ಕೊಟ್ಟದ್ದಕ್ಕಾಗಿ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅನ್ನುವ ಮಾತು ನಾಯಿಗೂ ಪೀಡೆ ಕೊಡತಕ್ಕದ್ದಲ್ಲ ಅನ್ನುವ ಮಹಾಭಾರತದ ಸಂದೇಶ ಪ್ರಾರಂಭದಿಂದ ಶುರುವಾಯಿತು. ವಿನಾಕಾರಣವಾಗಿ ಆ ನಾಯಿಗೆ ನೀವು ಪೀಡೆ ಕೊಟ್ಟದ್ದಕ್ಕಾಗಿ ನಿಮ್ಮ ಯಜ್ಞ ಸ್ಥಗಿತವಾಗಿಲ್ಲ, ನನಗೂ ಗೊತ್ತಿಲ್ಲ. ಶಾಪ ಕೊಟ್ಟು ತಾನು ಹೋಗಿಬಿಟ್ಟು ಸರಮ ಆಚೆ ಹೋದ್ಲು. ಈ ಕಡೆಗೆ ಇವರು ಬಹಳ ದುಃಖ ಪಡ್ತಾರೆ. ಏನ್ ಮಾಡಬೇಕು, ಆಯ್ತು ಏನಾಗತ್ತೆ ಆಗತ್ತೆ, ಏನ್ ನಾಯಿ ಮಾತು ಎಲ್ಲ ಸತ್ಯವಾಗಬೇಕು ಅಂತಿಲ್ಲ, ಏನಿಲ್ಲ ಅಂತ ಅನ್ಕೊಂಡು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಹಚ್ಕೊಂಡ್ರು. ಆಮೇಲೆ ಯಜ್ಞ ಶುರು ಮಾಡಿದ್ರು. ಈ ಕಡೆಗೆ ಯಜ್ಞ ಶುರು ಮಾಡಿದಾಗ ಇವನು ಜನಮೇಜಯ ಮತ್ತೆ ಶುತಶ್ರವ ಅಂತ ಒಬ್ಬ ದೊಡ್ಡ ರಾಜ, ಒಬ್ಬ ಋಷಿ. ಆ ಶುತಶ್ರವ ಎಂಬಂತಹ ಋಷಿಯ ಮನೆಗೆ ಹೋಗ್ತಾನೆ. ಆ ಶುತಶ್ರವನ ಮನೆಗೆ ಹೋಗಿ ಅಲ್ಲಿ ನೀನು ನಮ್ಮ ಯಜ್ಞಕ್ಕೆ ಬರಬೇಕು. ಬೇಟೆಗೆ ಹೋದಾಗ ಒಬ್ಬ ಶುತಶ್ರವ ಎಂಬ ರಾಜನ ಋಷಿಯ ಮನೆಗೆ ಹೋಗ್ತಾನೆ. ಹೋಗಿ ನೀನು ಬರಬೇಕು ಅಂತ. ಅವನಂತ ನಾನೇನು ಬರುವುದಿಲ್ಲ, ನನ್ನ ಮಗ ಇದ್ದಾನೆ ಸೋಮಶ್ರವ ಅಂತ. ಆ ಸೋಮಶ್ರವ ಸರ್ಪ ಹೆಣ್ಣಿನಲ್ಲಿ ಹುಟ್ಟಿದವ. ಅವನು ನನ್ನ ಮಹಾತಪಸ್ವಿ, ಭಾರೀ ನಿಷ್ಠಾವಂತ ಸಿದ್ಧಪುರುಷ. ಅವನು ಬರ್ತಾನೆ, ಎಲ್ಲ ವೇದವನ್ನು ಓದಿದ್ದಾನೆ, ಅವನು ಬರ್ತಾನೆ ನಿಮ್ಮ ಮನೆಗೆ. ಬಹಳ ಸಂತೋಷ, ಆಗಲಿ ಅಂತಂದು ಈಗ ಹೋಗ್ತಾನೆ. ಹೋಗುವಾಗ ಜನಮೇಜಯ ಮೊದಲು ತಕ್ಷಶಿಲೆಗೆ ಹೋಗ್ತಾನೆ. ತಕ್ಷಶಿಲೆಗೆ ಹೋಗಿ ಆ ತಕ್ಷಶಿಲೆ ರಾಜ್ಯವನ್ನೆಲ್ಲ ತನ್ನ ವಶ ಮಾಡಿಕೊಂಡು ಆಮೇಲೆ ಮತ್ತೆ ಯಜ್ಞಕ್ಕೆ ಬರ್ತಾನೆ. ಈಚೆ ಯಜ್ಞಕ್ಕೆ ಬಂದ. ಯಜ್ಞಕ್ಕೆ ಬರುವಾಗ ಏತಸ್ಮಿನ್ನಂತರೆ ಕಶ್ಚಿದ್ ಋಷಿ ಧೌಮ್ಯೋ ನಾಮ ಆಪೋದಃ. ಇಷ್ಟು ತಕ್ಷಶಿಲೆಗೆ ಹೋಗಿ ಮನೆಗೆ ಬಂದ. ಇದು ಒಂದು ಕಥೆ ಮುಗಿದೋಯ್ತು. ನೋಡಿ, ಒಂದು ಕಥೆಗಳ ಮಧ್ಯದಲ್ಲಿ ಇನ್ನೊಂದು ಕಥೆ ಬರ್ತದೆ. ಮಹಾಭಾರತ ಬಹಳ ಕೇರ್ಫುಲ್ ಆಗಿ ಅಧ್ಯಯನ ಮಾಡುತ್ತೆ. ಕಾರಣಗಳು ಅನೇಕ. ಆ ಅನೇಕ ಕಾರಣಗಳಿಂದ ಅದನ್ನು ಕೇರ್ಫುಲ್ ಆಗಿ ಅಧ್ಯಯನ ಮಾಡಬೇಕು. ಅವಸರ ಪಡಿಸಿದ್ ಬಿಟ್ರೆ ತಪ್ಪಿ ಹೋಗ್ತದೆ, ಲಿಂಕ್ ತಪ್ಪುತ್ತದೆ, ಅರ್ಥ ಹೋಗಿಬಿಡ್ತದೆ. ಹಾಗಾಗಿ ಅಲ್ಲಿ ತಕ್ಷಶಿಲೆಗೆ ಹೋಗಿ ಆ ರಾಜ್ಯವನ್ನು ಗೆದ್ದು ಜನಮೇಜಯ ಮನೆಗೆ ಬಂದ, ಯಜ್ಞವನ್ನು ಶುರು ಮಾಡಿದ. ಒಂದು. ಇನ್ನೊಂದು ಕಡೆಗೆ ಒಬ್ಬ ಋಷಿ, ಅವನ ತಂದೆ ಕೇವಲ ನೀರು ಕುಡಿದು ಬದುಕಿದ್ದ. ಹಾಗಾಗಿ ಅವರ ಹೆಸರು ಅಪೋದ. ಅಪ ಅಂದ್ರೆ ನೀರು, ಅದ ಅಂದ್ರೆ ತಿನ್ನುವವರು, ಕುಡಿಯುವವರು. ನೀರು ಮಾತ್ರ ಕುಡಿದು ಬದುಕಿರುವವರು. ಹಾಗಾಗಿ ಅವರಿಗೆ ಅಪೋದ ಅಂತ ಹೆಸರು. ಅವರ ಮಗ ಆಪೋದ, ಅವರ ಹೆಸರೇ ಧೌಮ್ಯ. ಆ ಧೌಮ್ಯರಿಗೆ 3 ಜನ ಶಿಷ್ಯರು. ಒಬ್ಬ ಉಪಮನ್ಯು, ಇನ್ನೊಬ್ಬ ಆರುಣಿ, ಮತ್ತೊಬ್ಬ ಬೈದ ಅಂತ 3 ಜನ ಶಿಷ್ಯರು. ಆ ಶಿಷ್ಯರೊಳಗೆ ಆರುಣಿಯನ್ನು ಕರೆದರು. ನೋಡಪ್ಪ, ಮಳೆ ಬರ್ತಾ ಇದೆ, ಭಾರಿ ಮಳೆ ಹೊಡಿತಾ ಇದೆ. ಆ ಹೊಲಗಳಲ್ಲಿ ನೀರು ನಿಲ್ತಾ ಇಲ್ಲ, ಹರಿದು ಹೋಗ್ತಾ ಇದೆ. ಮಣ್ಣು ಕಟ್ಟಿ ಅದನ್ನು ಗಟ್ಟಿಯಾಗಿ ನಿಲ್ಲಿಸು, ನೀರೆಲ್ಲ ಒಳಗೆ ನಿಲ್ಲಬೇಕು, ಹಾಗೆ ಮಾಡು, ನೀನು ವ್ಯವಸ್ಥೆ ಮಾಡು ಅಂತ ಆರುಣಿಗೆ ಹೇಳಿದರು. ಆ ಧೌಮ್ಯ ಋಷಿಗಳು ಆರುಣಿಗೆ ಹೇಳಿದಾಗ ಆರುಣಿ ಆಗಲಿ ಅಂತ ಹೇಳಿ ಹೋದ. ಹೊಲಕ್ಕೆ ಹೋಗಿ ಗದ್ದೆಗೆ ಹೋಗಿ ಮಣ್ಣುಗಳನ್ನು ಕಟ್ತಾ ಇದ್ದಾನೆ. ಮಳೆ ಇಷ್ಟು ಬಂದಿತ್ತಲ್ಲ, ಅದು ನೀರು ಎಷ್ಟು ಪ್ರವಾಹವಾಗಿ ಹರಿತಾ ಇದೆ ಅಂದ್ರೆ ಏನೇ ಮಣ್ಣು ಕಟ್ಟಿದ್ರೂ ಕೊಚ್ಚಿಕೊಂಡು ಹೋಗ್ತಾ ಇದೆ. ನೀರು ನಿಲ್ಲಿಲ್ಲ, ಮಣ್ಣು ನಿಲ್ಲಿಲ್ಲ.
ನೀ ಮಣ್ಣು ಹೋಗೇ ಹೋಗ್ತಾ ಇದೆ ಎಷ್ಟು ಸಲ ಕಟ್ಟಿದ್ರು ನಿಲ್ಲಿಲ್ಲ. ಕೊನೆಗೆ ಇವನಂದ, ಇದೇನಾಗುವುದಿಲ್ಲ, ಏನಿಲ್ಲ, ಇದು ಇಷ್ಟು ರಭಸ ಇದೆ, ನಾನೇ ಇಲ್ಲಿ ಅಡ್ಡ ಮಲಗಿದ್ರೆ ನೀರು ನಿಲ್ತದೆ ಅಂತ ಹೇಳಿ ಗುರುಗಳ ವಾಕ್ಯ ಪಾಲಿಸುವುದು ಕರ್ತವ್ಯ ಅಂತ ಹೇಳಿ ತಾನು ಅಡ್ಡ ಬಿದ್ದ. ನೀರು ತಡೆದು ಅದನ್ನು ನಿಲ್ಲಿಸಿಬಿಟ್ಟ. ಆರುಣಿಯಲ್ಲಿ ನಿಲ್ಲಿಸಿದಾಗ ಆಮೇಲೆ ಆರುಣಿಯನ್ನ ಹುಡುಕಿದ್ರೆ ಕಾಣಿಸ್ಲಿಲ್ಲ. ಹೊಲಕ್ಕೆ ಹೋಗಿದ್ದಾನೆ, ಹಾಗಾದ್ರೆ ಹೊಲಕ್ಕೆ ಹುಡುಕೋಣ ಅಂತ ಹೇಳಿ ಆರುಣಿ ಅಂತ ಹೇಳ್ತಾ ಇದ್ರೆ ಅವನು ಎದ್ದು ಬಂದ. ತಾನು ಮಲಗುವುದ ಜೊತೆಗೆ ತನಗೆಲ್ಲ ಮಣ್ಣು ಹಚ್ಚಿಕೊಂಡಿದ್ದ. ಮಣ್ಣು ಹಚ್ಚಿಕೊಂಡು ಸುತ್ತಲೂ ಗಟ್ಟಿ ಮಾಡಿಕೊಂಡು ಆ ನೀರು ತಳಿಬೇಕು ಅಂತ ಅನ್ನೋದಕ್ಕೆ ಮಲಗಿದ್ದ. ಹಾಗಾಗಿ ಮಣ್ಣು ಕಿತ್ತಿ ಮೇಲಕ್ಕೆ ಬಂದ. ಅದನ್ನು ನೋಡಿದ್ರು ಋಷಿಗಳು. ಗುರು ಧೌಮ್ಯಾಚಾರ್ಯರು ನೋಡಿದ್ರು. ನೋಡಿ ಅವನಿಗೆ ಹೇಳ್ತಾ ಇದ್ದಾರೆ, ನೀನು ಮಣ್ಣು ಕಿತ್ತಿ ಮೇಲಕ್ಕೆ ಬಂದಿ, ಉದ್ಧಾರಣ ಮಾಡಿ ಮೇಲಕ್ಕೆ ಬಂದಿ, ಆದ್ದರಿಂದ ನಿನ್ನ ಹೆಸರು ಉದ್ದಾಲಕ. ಆರುಣಿಯ ಹೆಸರು ಉದ್ದಾಲಕ. ಹಾಗಾಗಿ ಅವನು ಉದ್ದಾಲಕ ಅಂತ ಹೆಸರು ಹೇಳಿದ್ರು. ಆಮೇಲೆ ಅವನು ತನ್ನ ಮಾತನ್ನ ಪಾಲಿಸುವುದಕ್ಕೆ, ಆಜ್ಞಾಪಾಲನ ಮಾಡುವುದಕ್ಕಾಗಿ ಆರುಣಿ ಪಟ್ಟ ಕಷ್ಟವನ್ನ ಕಂಡು ಮನಸ್ಸು ಕರಗಿ ಆಶೀರ್ವಾದವನ್ನು ಮಾಡ್ತಾರೆ. ನಿನಗೆ ಎಲ್ಲ ವೇದಗಳು ನಿನಗೆ ಪ್ರತಿಭಾತವಾಗತ್ತೆ. ಸರ್ವೇ ಚ ತೇ ವೇದ ಪ್ರತಿಭಾಸ್ಯಂತಿ ಸರ್ವಾಣಿ ಚ ಧರ್ಮಶಾಸ್ತ್ರಾಣಿ. ಎಲ್ಲ ವೇದಗಳು ತೋರ್ತದೆ, ಎಲ್ಲ ಧರ್ಮಶಾಸ್ತ್ರಗಳ ಜ್ಞಾನ ಬರ್ತದೆ, ನನ್ನ ಆಶೀರ್ವಾದವಿದೆ ಅಂತ ಹೇಳಿ ಆರುಣಿಗೆ ಉದ್ದಾಲಕ ಅಂತ ಹೆಸರು ಕೊಟ್ಟು ಅನುಗ್ರಹ ಮಾಡಿ ಜ್ಞಾನವನ್ನು ಕೊಟ್ಟು. ಕಥೆ ಹಿಂದೆ ಮುಂದೆ ಇರುತ್ತೆ, ಆದರೆ ಇದೊಂದು ಮಹತ್ವದ ಒಂದು ಸನ್ನಿವೇಶವಾದದ್ದರಿಂದ ಇದನ್ನು ಎತ್ತಿ ನಮಗೆ ತೋರಿಸ್ತಾರೆ. ಇದು ಆರುಣಿಯ ಕಥೆ ಆಯಿತು. ಈ ಮಹಾಭಾರತದ ಈ ಭಾಗದಲ್ಲಿ ಹೇಳುವಂತಹ ಸೂಚನೆ ಏನು? ಗುರುಭಕ್ತಿ, ಗುರುವಾಜ್ಞಾ ಪರಿಪಾಲನೆ. ಇದು ನಮಗೆ ಶ್ರೇಯಸ್ಸು ಕೊಡುವಂತಹದ್ದು, ನಮಗೆ ಇದು ಜ್ಞಾನವನ್ನು ಕೊಡುವಂತಹದ್ದು. ಜ್ಞಾನ ಪಾಲನೆಗೆ, ಜ್ಞಾನದ ರಕ್ಷಣೆಗೆ, ಜ್ಞಾನದ ಪ್ರದಾನಕ್ಕೆ ನಿಮಿತ್ತಭೂತವಾದದ್ದು ಗುರುಗಳ ಆಜ್ಞಾ ಪರಿಪಾಲನೆ. ಅದರಿಂದ ನಮಗೆ ಅಪಾರವಾದ ಪುಣ್ಯ ಬರ್ತದೆ. ವೇದ ಧರ್ಮಶಾಸ್ತ್ರಗಳಲ್ಲಿ ಹೇಳಿದ ವಾಕ್ಯಗಳನ್ನು ಪರಿಪಾಲನೆ ಮಾಡಿದರೆ ಎಷ್ಟು ಪುಣ್ಯವೋ ಅದರ ಅನೇಕ ಪಟ್ಟು ಹೆಚ್ಚಿನ ಪುಣ್ಯ ನಮಗೆ ಇದರಿಂದ ಬರ್ತದೆ ಅಂತನ್ನುವ ಮಾತು ಇಲ್ಲಿ ಮುಂದೆ ಬರ್ತದೆ. ಹಾಗಾಗಿ ಅವನಿಗೆ ಆ ಅನುಗ್ರಹವನ್ನು ಮಾಡಿ ಕೊಟ್ಟು ಕಳಿಸಿದರು. ಆಮೇಲೆ ಇನ್ನೊಬ್ಬ ಧೌಮ್ಯರ ಮತ್ತೊಬ್ಬ ಶಿಷ್ಯ ಉಪಮನ್ಯು. ಆ ಉಪಮನ್ಯುವನ್ನು ಕರೆದು ಹೇಳಿದ್ರು, ನೋಡು, ನಮ್ಮ ಆಕಳಿದೆ ಮನೆಯಲ್ಲಿ, ದಾನವಾಗಿ ಬಂದಿವೆ, ದಾನವಾಗಿ ಬಂದ ಆಕಳುಗಳನ್ನ ರಕ್ಷಿಸುವುದು ನಿನ್ನ ಜವಾಬ್ದಾರಿ. ಹೋಗು, ಕರ್ಕೊಂಡು ಹೋಗು, ಅರಣ್ಯದಲ್ಲಿ ರಕ್ಷಣೆ ಮಾಡು. ಕರ್ಕೊಂಡು ಹೋದ. ಕೆಲವು ದಿನಗಳವರೆಗೆ ಹೋದ. ಆಮೇಲೆ ತಿರುಗಿ ಬಂದ. ಅವನು ಸ್ವಲ್ಪ ಸ್ಥೂಲವಾಗಿಯೂ ಇದ್ದ. ಉಪಮನ್ಯು ಗಟ್ಟಿಯಾಗಿದ್ದ, ಹೃಷ್ಟಪುಷ್ಟನಾಗಿದ್ದ. ಅವನ ಮನೆಗೆ ಬಂದ. ಮನೆಗೆ ಬಂದಾಗ ಹೇಳಿದ, ಅಲ್ಲೋ, ಏನೋ 2 ದಿವಸ ಹೋಗಿದ್ದಿ, ಇನ್ನೂ ದಪ್ಪಕ್ಕಾಗಿದ್ದೀಯಲ್ಲ, ಸೊರಗಿಲ್ಲ ನೀನು. ನಾನ್ಯಾಕೆ ಸೊರಗಬೇಕು ಸ್ವಾಮಿ? ಊಟ ಮಾಡ್ತೀನಿ. ಊಟ ಮಾಡ್ತಿ? ಏನ್ ನೀನು? ಹೇಗೆ ಊಟ ಮಾಡ್ತೀನಿ? ಎಲ್ಲಿಂದ ಊಟ ಮಾಡ್ತೀನಿ? ಇಲ್ಲ, ಭಿಕ್ಷೆಗೆ ಹೋಗ್ತೀನಿ ಮನೆಗೆ. ಜನ ಎಲ್ಲ ಭಿಕ್ಷೆ ಹಾಕ್ತಾರೆ, ಅದನ್ನು ಎಲೆ ಹಾಕೊಂಡು ಬಡಿಸ್ಕೊಂಡು ಚೆನ್ನಾಗಿ ಊಟ ಮಾಡ್ತೀನಿ. ನೋ, ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ನೀನೇನ್ ಭಿಕ್ಷೆ ತಿಳ್ಕೊಂಡು ಬರ್ತೀಯೋ ಅದನ್ನೆಲ್ಲ ತಂದು ನನ್ನ ಹತ್ರ ಇಡ್ಬೇಕು. ನಿಂದಲ್ಲ, ಅದು ನಂದದು. ನಾನು ಕೊಟ್ಟರೆ ತಗೊಳ್ಬೇಕು, ಇಲ್ಲದಿದ್ರೆ ಇಲ್ಲ. ಹಾಗ ಸ್ವಾಮಿ, ನಂಗೆ ಗೊತ್ತಿರಲಿಲ್ಲ, ತಪ್ಪಾಯ್ತು, ನಾನೇನ್ ಹಾಗೆ ಮಾಡ್ತೀನಿ, ನಿಮ್ ತಂದು ಕೊಡ್ತೇನೆ ನಾನು. ಹೋದ, ಭಿಕ್ಷೆ ಬೇಡಿದ, ಎಲ್ಲ ತಂದು ಗುರುಗಳ ಹತ್ರ ಇಡೋನು. ಗುರುಗಳ ಹತ್ರ ಇಟ್ಟು ಅವ್ರೇನು ಕೊಡ್ತಿರ್ಲಿಲ್ಲ, ಕಾಯ್ತಿದ್ದ. 1-5 ನಿಮಿಷ ಹೋಗ್ತಿದ್ದ. ಹೋಗು ಅಂತಂತಿದ್ರು. ಆಮೇಲೆ 8 ದಿವಸ ಆಯ್ತು, ಮತ್ತೆ ಬಂದ. ಅಲ್ಲೋ, ಇನ್ನೂ ಸೊರಗಿಲ್ಲಲ್ಲ ನೀನು, ಹೇಗ್ ಬದುಕಿದ್ದಿ? ನೋಡ್ದೆ, ನೀವೇನು ಕೊಡ್ಲಿಲ್ಲ, ನಾನು ಇನ್ನೊಂದು ಭಿಕ್ಷೆ ಬೇಡಿದೆ, ತಿಂದೆ. ಹಾಗೆಲ್ಲ ಮಾಡಬಾರ್ದು, ಬಹಳ ತಪ್ಪದು. 2 ಸಲ ಭಿಕ್ಷೆ ಬೇಡಬೇಕಾ? ಬೇಡಬಾರ್ದು. ನೀನು 1 ಸಲ ಭಿಕ್ಷೆ ಬೇಡಿದಿ, ಸರಿ ಹೋಯ್ತು. ಇನ್ನೊಂದ್ಸಲ ಭಿಕ್ಷೆ ಬೇಡಿದ್ರೆ ಬೇರೆಯವರು ಯಾರೋ ಬಂದು ಭಿಕ್ಷೆ ಬೇಡೋರು ಇರ್ತಾರೆ, ಅವ್ರ ಹೊಟ್ಟೆ ಮೇಲೆ ಕಾಲು ಕೊಟ್ಟು ಹಾಕಿ ಮಾಡಬಾರ್ದು. ಹಾಕಿ 1 ಸಲ ಭಿಕ್ಷೆ ಬೇಡ, ಬಂಧನ ಮಾಡ್ತಾರೆ. ಆಯಿ ಸ್ವಾಮಿ, ಅದಕ್ಕೇನಂತೆ ಚಿಂತೆ ಇಲ್ಲ ಅಂತಂದ. ಏನೋ ಮನಸ್ಸಿಗೆ ಹಚ್ಕೊಳ್ಳಿಲ್ಲ, ಆಗಲಿ ಅಂತಂದ. 2ನೇ ಸಲ ಭಿಕ್ಷೆಗೆ ಹೋಗೋದು ಬಿಟ್ಟ. 1 ಸಲ ಭಿಕ್ಷೆಗೆ ಹೋಗೋದು, ಗುರುಗಳ ಹತ್ರ ತಂದಿಡೋದು. ಅವರೇನು ಕೊಡ್ತಿರ್ಲಿಲ್ಲ, ಹಾಗೆ ತಿರುಗಿ ಹೋಗ್ತಿದ್ದ. ಆದರೂ 8 ದಿವಸ ಆದ ಮೇಲೆ ನೋಡಿದ್ರೆ ಠಣ್ಯ ಗಟ್ಟಿ, ಏನೂ ಕಮ್ಮಿ ಆಗಿಲ್ಲ.
ಅಲ್ಲೋ ಯಾಕೆ ಹೀಗೆ ದಪ್ಪ ಇದ್ದಿ ನೀನು, ಎರಡೂ ಭಿಕ್ಷೆ ನನ್ನ ಹತ್ರ ಕೊಡ್ತೀಯಲ್ಲ? ಹೌದು ಸ್ವಾಮಿ, ನೀವು ಹೇಳಿದ್ರಿ ಕೊಟ್ಟು ಬಿಟ್ಟಿದ್ದೀನಿ. ದಪ್ಪ ಹೇಗಿದ್ದಿ? ಹಾಲು ಕುಡಿತೀನಿ, ಬೇಕಾದಷ್ಟು ಆಕಳು ಸಮೃದ್ಧವಾಗಿ, ಹಾಲು ಹೈನಿಗೇನು ಕಮ್ಮಿ, ಹಾಲು ಕುಡಿತೀನಿ. ಆಕಳ ಹಾಲನ್ನು ಕುಡಿಯೋಣ, ಆನೆಯ ಕಸವನ್ನು ಪಡೆಯೋಣ. ಕನ್ನಡ ಶಾಲೆಯಲ್ಲಿ ಕಲ್ತೀನಿ, ಹಾಗಾಗಿ ಹಾಲು ಕುಡಿತೀನಿ. ಅವನಂದ, ಗುರುಗಳಂದ್ರು, ಧೌಮ್ಯಾಚಾರ್ಯರು, ಆಕಳ ಹಾಲು ನೀನು ಕುಡಿದು ಬಿಟ್ರೆ ಕರು ಏನ್ ಮಾಡಬೇಕು? ನೀನು ಕುಡಿತಿ ಅಂತ ಹೇಳಿ ಕರುಗಳು ಇಲ್ಲ ಅಂತ ಆಗೋಗುತ್ತೆ, ಕುಡಿಬಾರ್ದು ನೀನು. ಆಗ್ಲಿ ಸ್ವಾಮಿ, ನೀವೇನ್ ಹೇಳ್ತೀರಿ ಅದನ್ನ ಆಜ್ಞಾ ಪರಿಪಾಲನೆ ಮಾಡ್ತೀನಿ. ಆಕಳ ಹಾಲು ನಿಂತೋಯ್ತು, ಭಿಕ್ಷೆ ನಿಂತೋಯ್ತು, ಎರಡನೇ ಸಲ ಭಿಕ್ಷೆಯು ನಿಂತೋಯ್ತು. ಏನ್ ಮಾಡೋದು? ಆಗವನಂದ, ಆ ಆಕಳ ಹಾಲನ್ನ ಕರುಗಳು ಕುಡಿತದೆ. ಕರುಗಳು ಕುಡಿದ ಮೇಲೆ ಬಾಯಿಯಿಂದ ಬುರುಗು ಬಿಡುತ್ತದೆ. ಆ ಬುರುಗು ತಿನ್ನೋಣ ಅಂತ ಸಾವಿರಾರು ಆಕಳು, ಎಲ್ಲದಕ್ಕೆ ಇಷ್ಟೆಷ್ಟು ಬುರುಗಾದ್ರೂ ಒಂದು ಬಾರಡಿ ತುಂಬಿ ಬುರುಗು, ಸಮೃದ್ಧ ಹೊಟ್ಟೆ ತುಂಬ. ಹಾಗಾಗಿ ಅದನ್ನ ಕುಡಿದು ತಿಂದು ಗಟ್ಟಿಯಾಗಿದ್ದ. ಏನ್ ಮಾಡ್ತೀಯೋ 8 ದಿವಸ ಆದ್ಮೇಲೆ ಕೇಳಿದೆ. ಇಲ್ಲ ಸ್ವಾಮಿ, ಆಕಳ ಹಾಲೇನು ಕುಡಿಯುವುದಿಲ್ಲ, ಭಿಕ್ಷೆನೂ ಬೀಳುವುದಿಲ್ಲ, ಎಲ್ಲ ಬಂದಿಯಾಗಿದೆ, ನಿಮ್ಮ ಅನುಗ್ರಹದಿಂದ ಸುಖವಾಗಿದ್ದೀನಿ. ಆದರೆ ಆ ಕರುವಿನ ಏನ್ ನೊರೆ ಇದೆ, ಆ ನೊರೆ ಕುಡಿದು, ಬಾಯಿಯ ನೊರೆ ಕುಡಿದು ನಾನು ಸುಖವಾಗಿದ್ದೀನಿ. ಛೇ ಛೇ ಛೇ, ಇದು ಪಾಪ ಇದು. ಯಾಕೆ? ನೀನು ಆ ಕೊರೆಯ ನೊರೆ ಕುಡಿತಿ ಅಂತ ಗೊತ್ತಾಗ್ಬಿಟ್ರೆ ಆ ತಾವು ಹಾಲು ಕುಡಿದೆ ಅವು ಹೆಚ್ಚು ನೊರೆ ಬಿಡುತ್ತವೆ. ನಿನಗಾಗಿ ಕರುಣೆಯಿಂದ ದಯೆಯಿಂದ ಹೊಟ್ಟೆಗೆ ಹೋಗುವುದಿಲ್ಲ, ನಿನಗಾಗಿ ಹೊರಗೆ ಬರ್ತದೆ. ಕುಡಿಬಾರ್ದು, ಬಿಟ್ಟೆ. ಆಗಲಿ, ಮೊದಲನೇ ಸಲ ಭಿಕ್ಷೆ ತಂದು ಕೊಡಬೇಕು, ಎರಡನೇ ಸಲ ಭಿಕ್ಷೆಗೆ ಹೋಗಬಾರದು, ಹಾಲನ್ನ ಕುಡಿಲಿಕ್ಕಿಲ್ಲ, ನೊರೆಯನ್ನ ತಿನ್ಲಿಕ್ಕಿಲ್ಲ. ಏನ್ ಮಾಡಬೇಕು? ಏನು ಮಾಡೋ ಹಾಗಿಲ್ಲ. ಹೋದ 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 ಉಪವಾಸ 2 ದಿವಸ ಇರ್ತಾನೆ. ಯಾವುದೋ ಒಂದು ಎಲೆ ಕಾಣಿಸ್ತು, ಗೊತ್ತಿರಲಿಲ್ಲ ಅವನಿಗೆ. ಯಾವುದೋ ಎಲೆ ಕಾಣಿಸ್ತು, ತಿನ್ನೋಣ ಅಂತ ತಿಂದ. ಚಂದಾಗಿ ದೊಡ್ಡದಾಗಿತ್ತು, ಎಲೆ ತಿಂದ. ಎಲೆ ತಿಂದದ್ದೇ ತಿಂದು ಅರ್ಕಪತ್ರ ಕಣ್ಣು ಹೋಯ್ತು. ಕಣ್ಣೇ ಹೋಯ್ತು. ಕಣ್ಣು ಹೋಗಿ ಓಡಾಡ್ತಾ ಇದ್ದಾನೆ. ಒಂದು ಬಾವಿ, ದೊಡ್ಡ ಬಾವಿ, ಬತ್ತಿದ ಬಾವಿ, ಬಾವಿಯೊಳಗೆ ಬಿದ್ದ. ಎಷ್ಟೋ ದಿವಸ ಆಯ್ತು. ಗುರುಗಳು ನೋಡಿದ್ರು, 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, 4-5 ದಿವಸ ಆಯ್ತು, ಬರಲೇ ಇಲ್ಲ. ಹಾಗಾದ್ರೆ ಏನ್ ಬರಲಿಲ್ಲ? ಯಾಕೆ ಬರಲಿಲ್ಲ? ಸಿಟ್ಟಿಗೆ ಬಂದಿದ್ದಾನೆ ಪಾಪ, ಕುಪಿತವಸಿ, ಕೋಪಗೊಂಡಿದ್ದಾನೆ, ಓಡಿ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಹುಡುಕ್ತಾ ಬಂದ್ರು. ಉಪಮನ್ಯು ಅಂತ ಕೂಗ್ತಾ ಇದ್ದಾರೆ, ಜೋರಾಗಿ ಕೂಗ್ತಾ ಇದ್ದ. ಅವನು ಬಾವಿಯಲ್ಲಿದ್ದಂಥವನಿಗೆ ಕೇಳಿಸ್ತು ಅರಣ್ಯದಲ್ಲಿ. ಅವನು ಗಟ್ಟಿಯಾಗಿ ಒದರಿದ, ಗುರುಗಳೇ ಸ್ವಾಮಿ, ನಿಮ್ಮ ಅನುಗ್ರಹದಿಂದ ನಾನು ಇಲ್ಲಿದ್ದೀನಿ ಸುಖವಾಗಿ. ಅವರು ಅಲ್ಲಿ ಬಂದು ನೋಡ್ತಾರೆ, ಇಲ್ಲಿದ್ದಾನೆ. ಏನಾಗಿದೆಯೋ, ಇಲ್ಯಾಕೆ ಬಿದ್ದಿ? ಕಣ್ಣು ಹೋಗಿದೆ ನನಗೆ. ಯಾಕೆ ಕಣ್ಣು ಹೋಯ್ತು? ಇಂಥ ಯಾವುದೋ ಎಲೆ ತಿಂದೆ ನಾನು, ಕಣ್ಣು ಹೋಯ್ತು. ಅಶ್ವಿನೌಸ್ತುಹಿ, ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡಪ್ಪ ಅಂತ ಹೇಳ್ತಾರೆ. ಸಂತೋಷ ಅಂತ ಹೇಳಿ ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡ್ತಾರೆ. ಬಹಳ ಸುಂದರವಾದ ಸ್ತೋತ್ರವಿದೆ. ಆ ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡಿದಾಗ ಅಶ್ವಿನಿ ದೇವತೆಗಳು ಪ್ರಸನ್ನರಾಗಿ ಬರ್ತಾರೆ, ಪ್ರತ್ಯಕ್ಷರಾಗ್ತಾರೆ. ಪ್ರತ್ಯಕ್ಷರಾಗಿ ಅವನಿಗೆ ಒಂದು ಎಲ್ಲ ಸ್ತೋತ್ರವನ್ನು ಮಾಡ್ತಾರೆ ಸುದೀರ್ಘವಾಗಿ. ಆಗ ಒಂದು ಅಪೂಪ, ಆ ಅಪೂಪವನ್ನ ಕೊಡ್ತಾರೆ. ಆ ಅಪೂಪವನ್ನು ಕೊಟ್ಟು ಇದನ್ನು ತಿನ್ನು ಅಂತಂತಾರೆ. ಅವನಂತಾನೆ, ಸ್ವಾಮಿ ನಾನು ತಿನ್ನೋ ಹಾಗಿಲ್ಲ, ನಮ್ಮ ಗುರುಗಳಿಗೆ ಒಪ್ಪಿಸ್ಬೇಕು ಮೊದಲು. ನಾನು ಗುರುಗಳಿಗೆ ಒಪ್ಪಿಸಿ ಅವರು ತಗೋಂತ ಅಂದ್ಮೇಲೆ ನಾನು ತಗೋತೀನಿ, ಇಲ್ಲದೆ ತಗೊಳ್ಳೋದಿಲ್ಲ. ಗುರುಭಕ್ತಿ ಪ್ರಾಮಾಣಿಕ ಇತ್ತು. ಹಾಗಾಗಿ ಅವರಂದ್ರು ಅಶ್ವಿನಿ ದೇವತೆಗಳು, ನಿಮ್ ಗುರುಗಳಿಗೂ ಹೀಗೆ ಕೊಟ್ಟಿದ್ವಿ ನಾವು. ಅವರೇನ್ ತಮ್ಮ ಗುರುಗಳಿಗೆ ಒಪ್ಪಿಸ್ಲಿಲ್ಲ, ಸ್ವಾಹ ಮಾಡಿದ್ರು. ನೀನ್ ಯಾಕಪ್ಪ? ಇಲ್ಲ, ಅದೇ ಅವ್ರೇನೇ ಮಾಡ್ಲಿ, ನನಗೆ ಸಂಬಂಧ ಇಲ್ಲ. ನಾನು ಮಾತ್ರ ನನ್ನ ಗುರುಗಳಾಜ್ಞೆ, ಗುರುಗಳಿಗೆ ಒಪ್ಪಿಸ್ಬೇಕು ಅಂತ ಹೇಳಿದ್ದಾರೆ, ನಾನು ಗುರುಗಳಿಗೆ ಒಪ್ಪಿಸಿಯೇ ನಾನು ತಿನ್ನೋನು. ಬಹಳ ಸಂತೋಷವಾಗ್ತದೆ ಗುರುಗಳಿಗೆ. ನೋಡಪ್ಪ, ನಿನ್ ಮೇಲೆ ನನಗೆ ಬಹಳ ವಿಶೇಷ ಅನುಗ್ರಹವಾಗಿದೆ, ನಮ್ದು ಬಹಳ ಸಂತೋಷವಾಗಿದೆ. ನಿನ್ ಕಣ್ಣು ಬರುತ್ತೆ, ವಿದ್ಯೆಗಳು ಬರ್ತದೆ. ನೀನು ಗುರುಗಳಿಗೆ ಒಪ್ಪಿಸಿಯೇ ತಿಂತೀಂತೆನ್ನುವ ದೀಕ್ಷೆ ಇಟ್ಕೊಂಡಿದೆಯಲ್ಲ ಗುರುಭಕ್ತಿ, ಆ ಗುರುಭಕ್ತಿ, ಈ ಗುರುಭಕ್ತಿ ನಿಮ್ ಗುರುಗಳಿಗಿದ್ದಿದ್ದಿಲ್ಲ. ಅದಕ್ಕಾಗಿ ಅವರ ಹಲ್ಲೆಲ್ಲ ಕಪ್ಪಾಗಿದೆ, ಹಲ್ಲೆಲ್ಲ ಕಪ್ಪಾಗಿದೆ. ಅದು ದುರ್ಲಕ್ಷಣ. ನಿನ್ನ ಹಲ್ಲು ಮಾತ್ರ ಕಪ್ಪಾಗೋದಿಲ್ಲ. ನೀನು ಗುರುಭಕ್ತಿಯನ್ನು ಮಾಡಿದ್ದಿ, ಆದ್ದರಿಂದ ಒಳ್ಳೆಯದಾಗತ್ತೆ ನಿನಗೆ ಅಂತ ಹೇಳಿ ಅಶ್ವಿನಿ ದೇವತೆಗಳು ಉಪಮನ್ಯುವಿಗೆ ಅಪೂಪವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಅವನ ಕಣ್ಣು ಕೊಟ್ಟು ಉದ್ಧಾರ ಮಾಡಿ ಅವನನ್ನ ಮೇಲಕ್ಕೆ ಕರೀತಾರೆ. ಆಮೇಲೆ ಅವನಿಗೆ ಎಲ್ಲ ವಿದ್ಯೆಗಳ, ನಿನ್ನ ಪರೀಕ್ಷೆ ಆಯ್ತಪ್ಪ, ಗುರುಗಳು ಹೇಳ್ತಾರೆ ಧೌಮ್ಯಾಚಾರ್ಯರು, ನಿನ್ನ ಪರೀಕ್ಷೆ ಆಯ್ತಪ್ಪ,
ಅದ್ಭುತವಾಗಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದೆ, ಹೋಗ್ ನಿನಗೆಲ್ಲ ವೇದಗಳು ಧರ್ಮಶಾಸ್ತ್ರಗಳು ಪ್ರತಿಭಾತವಾಗತ್ತೆ, ನನ್ನ ಕೃಪೆ ಇದೆ ಅಂತ ಹೇಳಿ ಅವನ ಪರೀಕ್ಷೆಯನ್ನು ಮಾಡಿ ಕಳಿಸಿದ್ದ. ಹೀಗೆ ಇನ್ನೊಬ್ಬ ಅವನು ಶಿಷ್ಯ, ಅವನು ಬೈದ. ಆ ಬೈದ ವಿಚಿತ್ರ. ಅವನು ಬೈದನ ಪರಿಸ್ಥಿತಿ ಏನು ಅಂತಂದ್ರೆ, ಆ ಬೈದನಿಗೆ ಈ ಈ ದನಗಳಿಗೆ ಹಾಕ್ತಾರೆ ನೋಡಿ ನೊಗ, ಹಾಗೆ ಅವನಿಗೆ ಬಂಡಿಯ ನೊಗವನ್ನ ಆ ಬೈದನ ಹೆಗಲಿಗೆ ಹಾಕಿ ಅವನು ಅದನ್ನು ಎಳಿಬೇಕು. ಗುರುಗಳು ಒಳಗೆ ಬಂಡಿಯಲ್ಲಿ ಕೂತ್ಕೋಬೇಕು, ಇವನು ಎಳಿಬೇಕು ಅದನ್ನು ಬಂಡಿಯನ್ನು. ಅಬ್ಬಾ, ಭಾರಿ ಆಶ್ಚರ್ಯ. ಗೌರಿವ ನಿತ್ಯಂ ಗುರುಣ ಧೂರ್ಷು ನಿಯುಜ್ಯಮಾನ. ನಿತ್ಯ ಇದು, ಎಂದೋ ಒಂದು ದಿವಸ ಅಲ್ಲ, ನಿತ್ಯ ಆ ನೊಗವನ್ನ ಅವನ ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನು ಹೊತ್ತು ಮುಂದಕ್ಕೆ ಹೋಗು. ಪರೀಕ್ಷೆ ಆಯ್ತು. ಅವನ ಸೇವೆ ನೋಡಿ ಬಹಳ ಸಂತುಷ್ಟರಾಗಿ ಅನುಗ್ರಹವನ್ನು ಮಾಡ್ತಾರೆ. ಹೋಗ್ಲಿ, ನಿನಗೆ ಒಳ್ಳೇದಾಗಲಿ. ಅವನು ತಾನು ಪಟ್ಟ ಕಷ್ಟವನ್ನ ನೆನೆಸಿಕೊಂಡು ತನ್ನ ಗುರುಕುಲದಲ್ಲಿ ತನ್ನ ಶಿಷ್ಯರಿಗೆ ಯಾರಿಗೂ ಏನು ಮಾತೇ ಹೇಳ್ತಿರ್ಲಿಲ್ಲ. ಅವನು, ನಾನಿಷ್ಟು ಕಷ್ಟಪಟ್ಟೀನಿ, ಆದ್ರಿಂದ ಏನು ಹೇಳದೆ ಬೇಡ ಗುರುಗಳಿಗೆ, ಆ ಶಿಷ್ಯರಿಗೆ ಏನು ಹೇಳದೆ ಬೇಡ ಅಂತ ಹೇಳಿ, ಶಿಷ್ಯಾನ್ ನಕಿಂಚಿದುವಾಚ ಕರ್ಮವಾಕ್ರಿಯತಾಂ ಗುರು ಶುಶ್ರೂಷಾವ. ಕೆಲಸ ಮಾಡ್ರಿ ಬಿಡ್ರಿ, ಗುರು ಶುಶ್ರ ಮಾಡಿ ಬಿಡಿ, ಏನಾದ್ರೂ ಮಾಡ್ಕೊಳ್ಳಿ, ನೀವು ಏನು ಹೇಳ್ತಾನೆ ಇರಲಿ. ಯಾಕೆ? ದುಃಖಾಭಿಜ್ಞೋ ಹಿ ಗುರುಕುಲವಾಸಸ್ಯ ಶಿಷ್ಯಾನ್ ಪರಿಕ್ಲೇಶೇನ ಯೋಜಯಿತಂ ನ ಇಯೇಷ. ಶಿಷ್ಯರಿಗೆ ಪೀಡೆಯಾಗತ್ತೆ, ಯಾವ ಕೆಲಸ ಕೊಡಬಾರದವರಿಗೆ ಅಂತ ಅನ್ಕೊಂಡು ಮನಸ್ಸಿನಲ್ಲಿ ಅವನು ಹಾಗೇ ಇದ್ದ. ಕಸ್ಮಿಂಶ್ಚಿತ್ ಕಾಲೇ ಬೈದಂ ಬ್ರಾಹ್ಮಣ ಜನಮೇಜಯ ಪೌಷ್ಯಶ್ಚ ಕ್ಷತ್ರಿಯೌ ಉಪೇತ್ಯ ಉಪಾಧ್ಯಾಯಂ ವರಯಾಂಚಕ್ರತು. ಜನಮೇಜಯ ಮತ್ತು ಪೌಷ್ಯ ಎಂಬ ಇಬ್ಬರು ರಾಜರು ಆ ಬೈದನನ್ನ ಅವನನ್ನ ಸ್ವೀಕಾರ ಮಾಡಿ, ನೀವು ಉಪಾಧ್ಯಾಯರಾಗಿ ಬರಬೇಕು, ಬ್ರಾಹ್ಮಣರಾಗಿ ಪುರೋಹಿತರಾಗಿ ಬರಬೇಕು ನಮ್ಮ ಮನೆಗೆ, ಆಗಲಿ ಅಂತವನು ಒಪ್ಪಿದ. ಅವನ ಶಿಷ್ಯ ಒಬ್ಬ ಉತ್ತಂಕ. ಆ ಉತ್ತಂಕನಿಗೆ ಒಳ್ಳೆ ಪಾಠವನ್ನು ಹೇಳಿದರು. ಆ ಉತ್ತಂಕ, ಅವನ ಕಥೆ ವಿಚಿತ್ರವಾಗಿದೆ. ಅವನ ಕಥೆ ಮುಂದೆ ಏನಾಯ್ತು ಅಂದ್ರೆ, ಅವನು ಎಲ್ಲ ಗುರುಕುಲವಾಯ್ತು, ಸೇವೆ ಆಯ್ತು, ಕಷ್ಟವಾಯ್ತು, ಅವನ ಪರೀಕ್ಷೆಯೂ ಆಯ್ತು. ಆ ಪರೀಕ್ಷೆಯಲ್ಲೆಲ್ಲ ಹೋಗ್ತಾರೆ ಆಗಿ ಏನಿಲ್ಲ, ನಮಗೆ ಬೇಕಾದದ್ದು ಪೌಷ್ಯ ಅಂತ ಒಬ್ಬ ರಾಜ ಇದ್ದಾನೆ. ಆ ರಾಜನ ಹೆಂಡತಿ, ಕ್ಷತ್ರಿಯ ಹೆಂಡತಿ, ಅವಳ ಕರ್ಣಕುಂಡಲಗಳಿವೆ, ಅದ್ಭುತವಾಗಿ, ಬಹಳ ಸುಂದರವಾಗಿ. ಒಂದ್ಸಲ ಮೊನ್ನೆ ನೋಡಿದ್ದೆ, ನಾನು ಯಜ್ಞದಲ್ಲಿ ಹೋಗಿದ್ದೆ. ದಂಡ, ಆ ದಂಡದಿಂದ ಅದನ್ನು ಆ ಅಗಿತಾ ಇರುವಾಗ ಎಷ್ಟಂತ ಅಗಿತಾನೆ. ಅವನು ಕೆಳಗೆ ಪಾತಾಳಕ್ಕೆ ಹೋದ, ಮೇಲಿನಿಂದ ಇಂದ್ರ ನೋಡಿದ. ಇಂದ್ರ ನೋಡಿ ಹೇಳಿದ, ಈ ತಕ್ಷಕನನ್ನು ನೀನು ಬಿಡಬೇಡ, ನನ್ನ ವಜ್ರಾಯುಧವನ್ನು ಕಳಿಸ್ತೀನಿ ಅಂತ ವಜ್ರಾಯುಧವನ್ನ ದಂಡದಲ್ಲಿ ಪ್ರಕ್ಷೇಪ ಮಾಡಿದ. ಆ ಕೋಲಿನಲ್ಲಿ ವಜ್ರಾಯುಧ ಬಂತು. ಆ ಕೋಲಿನಿಂದ ಮಣ್ಣನ್ನು ಅಗೆದಾಗ ಪಾತಾಳದವರೆಗೆ ಸುರಂಗವಾಯಿತು. ಒಳಗೆ ಹೋದ, ಕೆಳಗೆ ಹೋಗಿ ನೋಡ್ತಾನೆ, ಅಲ್ಲಿ ಎಲ್ಲ ಭಾರಿ ಐಶ್ವರ್ಯ ಸಮೃದ್ಧಿ ಇದೆ. ಎಲ್ಲ ನೋಡಿದ. ಆಮೇಲೆ ಏನ್ ಮಾಡಬೇಕಿನ್ನು, ಅಲ್ಲಿ ಒಂದು ದೊಡ್ಡದಾದಂತಹ ಚಕ್ರ, ಬಹಳ ವಿಚಿತ್ರವಾಗಿದೆ, ಅಷ್ಟೇ, ಬಹಳ ವಿವರಣೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಮುಂದಿನ ಸಲ ಹೇಳ್ತೆ. ಆಮೇಲೆ ಅಲ್ಲಿ ಒಂದು ಕುದುರೆ ಇದೆ. ಆ ಕುದುರೆಯಲ್ಲಿ ನೀನು ಊದು ಅಂತ ಹೇಳ್ತಾನೆ. ಕುದುರೆಯಲ್ಲಿ ಊದಿದಾಗ, ಜೋರಾಗಿ ಅಪಾನದಲ್ಲಿ ಊದಿದಾಗ ಅದರಿಂದ ಮೈಯೆಲ್ಲ ಅರ್ಚಿಸ್ಸು, ಬೆಂಕಿ ಬರ್ತದೆ, ಹೊಗೆ ಬರ್ತದೆ. ಬೆಂಕಿ ಹೊಗೆ ಬಂದು ಪಾತಾಳವೆಲ್ಲ ತುಂಬಿ ಬಿಡುತ್ತದೆ. ಪಾತಾಳವೆಲ್ಲ ತುಂಬಿದಾಗ ಇದು ಗೊತ್ತಾಗತ್ತೆ ತಕ್ಷಕನಿಗೆ, ಓಹೋ ಅವನ ಬಂದಿದ್ದಾನೆ, ಅದರಿಂದ ಇದು ಪೀಡೆಯಾಗಿದೆ. ತಕ್ಷಕ ಹೋಗಿ ತಿರುಗಿ ಅವನ ಕೈಯಲ್ಲಿ ಆ ಕರ್ಣಕುಂಡಲಗಳನ್ನು ಕೊಡ್ತಾನೆ. ಕೊಟ್ಟ ಮೇಲೆ ಅದನ್ನ ಸರ್ರನೆ ಆಗಿಂದಾಗ ಆ ಒಂದು ಕುದುರೆ ಮೇಲೆ ಕೂತ್ಕೊಂಡು ಮೇಲಕ್ಕೆ ಬಂದು ಆ ತನ್ನ ಗುರುಪತ್ನಿಯ ಹತ್ತಿರ ಬರ್ತಾನೆ. ಗುರುಪತ್ನಿ ಅವಳು ಹೇಳಿದ್ಲು, ನಾನು ಇನ್ನು 4 ದಿನಕ್ಕೆ, ಅವನು ಹೋಗುವಾಗ 1ನೇ ದಿನ, ಬಂದಾಗ 4ನೇ ದಿನ, 4 ದಿನಕ್ಕೆ ನಾನು ಬ್ರಾಹ್ಮಣರಿಗೆಲ್ಲ ಮನೆಗೆ ಊಟಕ್ಕೆ ಕರೆದಿದ್ದೇನೆ. ಅವತ್ತಿನ ದಿವಸ ಬಡಿಸ್ಬೇಕು, ನಾನು ಅಡಿಗೆ ಮಾಡಿ ಬಡಿಸ್ತೇನೆ. ಬಡಿಸುವಾಗ ಕರ್ಣಕುಂಡಲಗಳಿರುವೆ, ಜನ ಎಲ್ಲ ನೋಡ್ತಾರೆ, ನಾನು ವೈಭವದಿಂದ ಮೆರಿಬೇಕು, ಇದು ನನ್ನ ಅಪೇಕ್ಷೆ. ಆ 4ನೇ ದಿನದೊಳಗೆ ತಂದು ಕೊಡಬೇಕು. ಇಷ್ಟೆಲ್ಲ ಆದದ್ದು 4 ದಿನದೊಳಗಾಗಿ ಮತ್ತೆ ತಿರುಗಿ ಬಂದದ್ದೇ ಬಂದು ಕರ್ಣಕುಂಡಲಗಳನ್ನು ಕೊಟ್ಟ. ಬಹಳ ಸಂತೋಷವಾಯಿತು. ಅವಳು ಆಶೀರ್ವಾದವನ್ನು ಮಾಡ್ತಾಳೆ. ಅವರು ಯಾರು ಏನು ಅಂತ ಅನ್ನೋದೆಲ್ಲ ಗೊತ್ತಾಗತ್ತೆ. ಸ ಭಗವಾನ್ ಇಂದ್ರೋ ಮಮ ಸಖ ತ್ವದನುಕ್ರೋಶಾದಿಮ ಅನುಗ್ರಹಂ ಕೃತವಾನ್. ನನ್ನ ಗೆಳೆಯ ಆ ಇಂದ್ರ, ಅವನು ನಿನಗೆ ಪಾತಾಳಕ್ಕೆ ಹೋಗುವುದಕ್ಕೆ ವಜ್ರಾಯುಧವನ್ನು ಕೊಟ್ಟ, ಅದರಿಂದ ನಿನಗೆ ಇದು ಅನುಕೂಲವಾಯಿತು ಅಂತ ಹೇಳಿ ಆ ಕಡೆಗೆ ಇಂದ್ರನ ಬೈದ ಈ ಮಾತನ್ನ ಉತ್ತಂಕನಿಗೆ ಹೇಳ್ತಾನೆ. ಈ ಕಾರಣದಿಂದ ಉತ್ತಂಕನಿಗೆ ಹೊಟ್ಟೆಯೊಳಗೆ ಒಳ್ಳೆ ಸಿಟ್ಟು, ತಕ್ಷಕನ ಬಗ್ಗೆ ಸಿಟ್ಟು ನೋಡಿ. ಈಗ ಲಿಂಖತ್ ಪ್ರಾರಂಭವಾಯಿತು.
ತಕ್ಷಕನ ಬಗ್ಗೆ ಸಿಟ್ಟಿದ್ದಕ್ಕಾಗಿ ಅವನೇನ್ ಮಾಡಿದ ಅಂತಂದ್ರೆ ಆಲೋಚನೆ, ಈ ಹಾವಿನ ಬಗ್ಗೆ ಸಿಟ್ಟಿದ್ದವರು ಯಾರು ಜಗತ್ತಿನೊಳಗೆ? 1000 ಮಂದಿಗಿರ್ತದೆ, ಅಲ್ಲಲ್ಲೇ ಹೊಡೆದು ಬಿಡ್ತಾರೆ, ತಮ್ಮಟ್ಟಕ್ಕೆ ತಾವು ಮಲ್ಕೊಂಡ್ಬಿಡ್ತಾರೆ. ಅದಲ್ಲ, ತಕ್ಷಕನ ಹಾವುಗಳ ಬಗ್ಗೆ ಭಾರಿ ಸಿಟ್ಟಿರ್ಬೇಕು. ಅಂಥವ್ರನ್ನ ಸ್ವಲ್ಪ ಇನ್ಸ್ಟಿಗೇಟ್ ಮಾಡಬೇಕು, ಇಗ್ನೈಟ್ ಮಾಡಬೇಕು. ಅವ್ರನ್ನ ಮಾಡಿದ್ರೆ ನನ್ನ ಕೆಲಸವಾಗ್ತದೆ. ಹಾವಿನ ಜಾತಿನೇ ಒಟ್ಟಿಗೆ ಸವರಿ ಹಾಕಬೇಕು. ಹುಡುಕಿದ ಜನಮೇಜಯ ಸಿಕ್ಕ. ಜನಮೇಜಯನ ಹತ್ರ ಹೋಗಿ ಇನ್ಸ್ಟಿಗೇಟ್ ಮಾಡ್ತಾನೆ, ಪ್ರಚೋದನೆ ಮಾಡ್ತಾನೆ. ಜನಮೇಜಯ, ರಾಜ್ಯ ಆಳಿದೆ ಅಂತ ಹೇಳಿ ಸುಖ ಪಡ್ತೀಯ? ಹುಚ್ಚಿದ್ದೀನಿ, ತಲೆಗಿಲ್ಲ ನಿನಗೆ. ನಿಮ್ಮಪ್ಪ ಸತ್ತದ್ದು ಯಾಕೆ? ಪರೀಕ್ಷಿತ್ ರಾಜ್ ಎಂಥ ಸಾತ್ವಿಕ, ಭಾಗವತ ಕೇಳಿದ ಎಲ್ಲ ಸರಿ, 8 ದಿವಸದ ಭಾಗವತ ಕೇಳಿದ ಎಲ್ಲ ಜಗತ್ತಿಗೆ ಪ್ರಚಾರವಾಯ್ತು. ಅದಲ್ಲ, ಆದರೆ ನೀನೇನ್ ಮಾಡಿದಿ? ನಿಮ್ಮಪ್ಪನ್ ಕಳ್ಕೊಂಡಿ. ಯಾಕೆ? ತಕ್ಷಕನಿಂದ. ಬ್ರಾಹ್ಮಣ ಶಾಪ ಕೊಟ್ಟದ್ ಬಿಟ್ಬಿಡು, ತಕ್ಷಕ ಕಚ್ಚಿದ್ದು ಅಲ್ಲೇನು? ಆ ತಕ್ಷಕ ಕಚ್ಚೋದು ಕಚ್ಚಲಿ. ಅವನನ್ನು ರಕ್ಷಣೆ ಮಾಡ್ಲಿಕ್ಕೆ ಕಶ್ಯಪ ಬ್ರಾಹ್ಮಣ ಬಂದಿದ್ದ. ಆ ಕಶ್ಯಪ ಬ್ರಾಹ್ಮಣನ ತಿರುಗಿ ಕಳಿಸಿದವರು ಯಾರು? ತಕ್ಷಕ. ಹಣ ಕೊಟ್ಟು ಬ್ರಾಹ್ಮಣನ ಕಶ್ಯಪನನ್ನು ತಿರುಗಿ ಕಳಿಸಿದ. ಇಲ್ಲದೇ ಇದ್ರೆ ನಿನ್ನಮ್ಮ ಅಪ್ಪ ಪರೀಕ್ಷಿತ್ ರಾಜ ಬದುಕ್ತಿದ್ದ. ಬದುಕಲಿಲ್ಲ ಅಂತ ಆಯ್ತಿಲ್ಲ. ಯಾರಿಂದ? ತಕ್ಷಕನಿಂದ. ತಕ್ಷಕನನ್ನು ಬಿಡಬೇಡ, ದೊಡ್ಡ ಯಜ್ಞ ಹೂಡು, ನಾನಿದ್ದೀನಿ, ನಾನು ಮಾಡಿಸ್ತೀನಿ. ಬೇಕಾದಷ್ಟು ಖರ್ಚಾಗ್ಲಿ ನೀ ಮಾಡು, ಬೇಕಾದಷ್ಟು ಮಂತ್ರಗಳು ಬರಲಿ ನಾನು ಹೇಳ್ತೀನಿ. ಯಜ್ಞಯಾಗ ಮಾಡೋಣ, ಎಲ್ಲಾ ಹಾವುಗಳನ್ನು ಸುಟ್ಟು ಹಾಕೋಣ. ಜನಮೇಜಯ ಹುರುಪಾದ, ಉತ್ಸಾಹವಾಯ್ತು. ಏನ್ ಆನಂದ! ನನ್ನ ಜೀವನಕ್ಕೊಂದು ಮಿಷನ್ ಸಿಕ್ತು ಅಂತಂದವನು. ಅಂದ್ರೆ ಎಂಥೆಂಥ ಜನರು ಇದ್ದಾರೆ, ಎಂಥೆಂಥ ದೊಡ್ಡ ಜನರಿಗೂ ಎಷ್ಟು ಸಣ್ಣ ಸಣ್ಣ ಕ್ಷುದ್ರ ಉದ್ದೇಶಗಳು ಜೀವನದಲ್ಲಿ ಇರ್ತದೆ ಅನ್ನುವುದನ್ನ ಮಹಾಭಾರತ ತೋರಿಸ್ತಾ ಇದೆ. ಈ ಸರ್ಪಸತ್ರದಿಂದ ಮಹಾಭಾರತ ಪ್ರಾರಂಭವಾಗ್ತಾ ಇದೆ. ಶ್ರೀಕೃಷ್ಣ ಪ್ರಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಸ್ಸಲವ ದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.